ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿನೋದ್. ಯುವ ಭಾರತೀಯರಿಗೆ ಡಿಜಿಟಲ್ ಸಾಕ್ಷರತೆಯ ಶಕ್ತಿ ಯಾವ ರೀತಿ ತುಂಬುತ್ತದೆ ಎನ್ನುವಂಥದ್ದು ತಿಳಿದುಕೊಳ್ಳೋಣ ಬನ್ನಿ. ಇಂದು ನಮ್ಮ ಪೀಳಿಗೆಗೆ ನಿರ್ಣಾಯಕ ವಿಷಯದ ಕುರಿತು ಮಾತನಾಡಲು ನಾನು ಉತ್ಸುಕನಾಗಿದ್ದೇನೆ. ಯುವ ಭಾರತೀಯರಿಗೆ ಡಿಜಿಟಲ್ ಸಾಕ್ಷರತೆಯ ಶಕ್ತಿ, ಡಿಜಿಟಲ್ ಸಾಕ್ಷರತೆಯ ಹೊಸ ಅವಕಾಶಗಳನ್ನು ಹೇಗೆ ತೆರೆಯುತ್ತದೆ ಎಂಬುದನ್ನು ಅನ್ವೇಷಿಸೋಣ ಮತ್ತು ನಮ್ಮ ಜೀವನವನ್ನು ಪರಿವರ್ತಿಸಿದೆ ಹೇಗೆ ಎಂಬುದನ್ನು ತಿಳಿಯೋಣ. ಬನ್ನಿ, ಪರಿಚಯವನ್ನು ನೋಡೋಣ. ಡಿಜಿಟಲ್ ಸಾಕ್ಷರತೆ ಎನ್ನುವುದು ಡಿಜಿಟಲ್ ತಂತ್ರಜ್ಞಾನಗಳ ಶ್ರೇಣಿಯನ್ನು ಬಳಸಿಕೊಂಡು ಪರಿಣಾಮಕಾರಿಯಾಗಿ ಮತ್ತು ವಿಮರ್ಶಾತ್ಮಕವಾಗಿ ನ್ಯಾವಿಗೇಟ್ ಮಾಡುವ ಒಂದು ಮೌಲ್ಯಮಾಪನ ಮಾಡುವ ಮತ್ತು ಮಾಹಿತಿಯನ್ನು ರಚಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಭಾರತದಂಥ ದೇಶದಲ್ಲಿ ಡಿಜಿಟಲ್ ರೂಪಾಂತರವು ವೇಗವಾಗಿ ನಡೆಯುತ್ತಿದೆ. ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆ ಡಿಜಿಟಲ್ ಸಾಕ್ಷರತೆಗೆ ಅಗತ್ಯವಾಗಿ ಈ ವಿಡಿಯೋದಲ್ಲಿ ಡಿಜಿಟಲ್ ಸಾಕ್ಷರತೆ ಎಂದರೇನು, ಅದು ಏಕೆ ಮುಖ್ಯ ಮತ್ತು ಯುವ ಭಾರತೀಯರಿಗೆ ತಮ್ಮ ಡಿಜಿಟಲ್ ಕೌಶಲ್ಯಗಳನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ನಾವು ಚರ್ಚಿಸುತ್ತೇವೆ. ಸಾಕ್ಷರತೆ ಎಂದರೇನು? ಡಿಜಿಟಲ್ ಸಾಕ್ಷರತೆಯು ಮೂಲಭೂತ ಕಂಪ್ಯೂಟರ್ ಬಳಕೆ, ಇಂಟರ್ನೆಟ್ ನ್ಯಾವಿಗೇಷನ್, ಆನ್ಲೈನ್ ಸಂವಹನ ಮತ್ತು ಡಿಜಿಟಲ್ ಗೌಪ್ಯತೆ ಮತ್ತು ಸಂರಕ್ಷತೆಯನ್ನು ಅರ್ಥಮಾಡಿಕೊಳ್ಳುವ ಸೇರಿದಂತೆ ವಿವಿಧ ಕೌಶಲ್ಯಗಳನ್ನು ಒಳಗೊಂಡಿದೆ. ಇದು ಈ ವಿಡಿಯೋಗಳು, ಬ್ಲಾಗ್ಗಳು ಮತ್ತು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಂತಹ ಡಿಜಿಟಲ್ ವಿಷಯವನ್ನು ರಚಿಸುವ ಸಾಮರ್ಥ್ಯವನ್ನು ಒಳಗೊಂಡಿರುತ್ತದೆ. ಮೂಲಭೂತವಾಗಿ ಇದು ಡಿಜಿಟಲ್ ಪರಿಕರಗಳು ಮತ್ತು ಪ್ಲಾಟ್ಫಾರ್ಮ್ಗಳು ಬಳಸುವಲ್ಲಿ ಪ್ರವೀಣ ಮತ್ತು ಜವಾಬ್ದಾರಿಯುತವಾಗಿರುತ್ತವೆ. ಸಾಕ್ಷರತೆಯ ಪ್ರಾಮುಖ್ಯತೆ. ಡಿಜಿಟಲ್ ಸಾಕ್ಷರತೆ ಏಕೆ ತುಂಬ ಮುಖ್ಯವಾಗಿದೆ? ಮೊದಲನೇದಾಗಿ, ಇದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತದೆ. ಇದು ಅನೇಕ ಉದ್ಯೋಗಿಗಳಿಗೆ ಕನಿಷ್ಠ ಮೂಲಭೂತ ಮಟ್ಟದ ಡಿಜಿಟಲ್ ಸಾಮರ್ಥ್ಯ ಅಗತ್ಯವಿರುವ ಮತ್ತು ಡಿಜಿಟಲ್ ಸಾಕ್ಷರತೆಯ ಉದ್ಯೋಗ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಅಂಚನ್ನು ನೀಡುತ್ತದೆ. ಎರಡನೇದಾಗಿ, ಮಾಹಿತಿ ಮತ್ತು ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಮೂರನೇದಾಗಿ, ಇದು ಇ-ಕಾಮರ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಇತರ ಆನ್ಲೈನ್ ಉದ್ಯಮಗಳ ಮೂಲಕ ಡಿಜಿಟಲ್ ಆರ್ಥಿಕತೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮಗೆ ಅಧಿಕಾರ ನೀಡುತ್ತದೆ. ಇದು ನಿಮಗೆ ಜವಾಬ್ದಾರಿಯುತವಾಗಿರುತ್ತದೆ ಮತ್ತು ನೈತಿಕವಾಗಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಡಿಜಿಟಲ್ ಸಾಕ್ಷರತೆ ಹೇಗೆ ಸುಧಾರಿಸಬಹುದು? ಹಾಗಾದರೆ ಯುವ ಭಾರತೀಯರು ತಮ್ಮ ಡಿಜಿಟಲ್ ಸಾಕ್ಷರತೆಯನ್ನು ಹೇಗೆ ಸುಧಾರಿಸಬಹುದು? ಇಲ್ಲಿ ಕೆಲವು ಹಂತಗಳಿವೆ, ನೋಡೋಣ ಬನ್ನಿ. ಆನ್ಲೈನ್ ಕೋರ್ಸ್ಗಳನ್ನು ತೆಗೆದುಕೊಳ್ಳುವುದು. ಆನ್ಲೈನ್ ಕೋರ್ಸ್ ಪ್ಲಾಟ್ಫಾರ್ಮ್ಗಳು ಮತ್ತು ಡಿಜಿಟಲ್ ಕೌಶಲ್ಯಗಳ ಕುರಿತು ವ್ಯಾಪಕ ಶ್ರೇಣಿಯ ಕೋರ್ಸ್ಗಳನ್ನು ನೀಡುತ್ತವೆ. ನಿಯಮಿತವಾಗಿ ಅಭ್ಯಾಸ ಮಾಡಿ. ಡಿಜಿಟಲ್ ಉಪಕರಣಗಳು ಮತ್ತು ಪ್ಲಾಟ್ಫಾರ್ಮ್ಗಳು ಹೆಚ್ಚು ಆರಾಮದಾಯಕವಾಗಿ ಆಗಾಗ ಬಳಸುವ ಒಂದು ಅಭ್ಯಾಸವನ್ನು ಕಲ್ಪಿಸುವುದು. ಅಪ್ಡೇಟ್ ಆಗಿರಿ ಮತ್ತು ತಂತ್ರಜ್ಞಾನದಲ್ಲಿನ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಬೆಳವಣಿಗೆಯೊಂದಿಗೆ ಮುಂದುವರಿಯಿರಿ. ಡಿಜಿಟಲ್ ಸಮುದಾಯಗಳಿಗೆ ಸೇರಿ. ಇತರರಿಂದ ಕಲಿಯಲು ಆನ್ಲೈನ್ ಫೋರಮ್ಗಳು, ಸಾಮಾಜಿಕ ಮಾಧ್ಯಮ ಗುಂಪುಗಳು ಮತ್ತು ಇತರ ಡಿಜಿಟಲ್ ಸಮುದಾಯಗಳೊಂದಿಗೆ ತೊಡಗಿಸಿಕೊಳ್ಳಿ. ಕುತೂಹಲದಿಂದಿರಿ ಮತ್ತು ಪ್ರಯೋಗ ಮಾಡಿ. ಹೊಸ ಪರಿಕರಗಳನ್ನು ಪ್ರಯತ್ನಿಸಲು ಮತ್ತು ಡಿಜಿಟಲ್ ತಂತ್ರಜ್ಞಾನದ ವಿವಿಧ ಅಂಶಗಳನ್ನು ಅನ್ವೇಷಿಸಲು ಹಿಂಜರಿಯದಿರಿ. ಕೊನೆಯದಾಗಿ, ಡಿಜಿಟಲ್ ಸಾಕ್ಷರತೆಯು 21ನೇ ಶತಮಾನದ ಯುವ ಭಾರತೀಯರಿಗೆ ಪ್ರಮುಖ ಕೌಶಲ್ಯವಾಗಿದೆ. ನಿಮ್ಮ ಡಿಜಿಟಲ್ ಕೌಶಲ್ಯಗಳನ್ನು ಸುಧಾರಿಸುವ ಮೂಲಕ ನೀವು ನಿಮ್ಮ ವೃತ್ತಿ ಭವಿಷ್ಯವನ್ನು ಹೆಚ್ಚಿಸಬಹುದು, ಮೌಲ್ಯಯುತ ಸಂಪನ್ಮೂಲಗಳನ್ನು ಪ್ರವೇಶಿಸಬಹುದು ಮತ್ತು ಡಿಜಿಟಲ್ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಭಾಗವಹಿಸಬಹುದು. ನಾವು ಡಿಜಿಟಲ್ ಸಾಕ್ಷರತೆಯನ್ನು ಅಳವಡಿಸಿಕೊಳ್ಳೋಣ ಮತ್ತು ಪ್ರಯೋಜನವನ್ನು ಪಡೆದುಕೊಳ್ಳೋಣ. ಇದು ತೆರೆದಿಡುವ ಅವಕಾಶಗಳನ್ನು ಕಲ್ಪಿಸುತ್ತದೆ ಹಾಗೂ ಡಿಜಿಟಲ್ ಸಾಕ್ಷರತೆಯ ಪ್ರಯಾಣವು ಇಂದು ಪ್ರಾರಂಭಿಸಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಧನ್ಯವಾದಗಳು.